ಮುಂಜಾನೆಯ ನಮಸ್ಕಾರಗಳು ಮತ್ತು ಎಲ್ಲರಿಗೂ 72ನೇ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು, ಶುಭಕಾಮನೆಗಳು. ಗೌರವಾನ್ವಿತ ಸಚಿವರು ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಸಾಹೇಬರೇ ಈಗ ನಾನು ಉದ್ದೇಶಿಸಿ ಮಾತಾಡಿದರು. ಶ್ರೀ ಸಾಗರ್ ಈಶ್ವರ ಖಂಡ್ರೆ ಅವರ ಉಪಸ್ಥಿತಿಯಲ್ಲಿ ಅವರನ್ನ ಈ ಕಾರ್ಯಕ್ರಮ ಹಾಗೆ ಮತ್ತೋರ್ವ ಅತಿಥಿಗಳು ಖಾನ್ ಅವರ ಅನುಪಸ್ಥಿತಿಯಲ್ಲಿ ಅವರನ್ನ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಸನ್ಮಾನ್ಯ ಶ್ರೀ ಸೈಯದ್ ಬಳ್ಳಿಗೂರು ಇಮಾಮ್ ಅವರ ಅಧ್ಯಕ್ಷರು ಜಿಲ್ಲಾಧಿಕಾರಿ ಬೀದರ್ ಸನ್ಮಾನ್ಯ ಶ್ರೀ ಶರಣಯ್ಯ ಬಿ ಸ್ವಾಮಿಯವರ ಪ್ರಧಾನ ಕಾರ್ಯದರ್ಶಿಗಳು ಸನ್ಮಾನ್ಯ ಶ್ರೀ ದುರ್ರಾಜ್ ಅವರ ಶ್ರೀ ಶಿಶೋಕ್ ರಾಮಶೆಟ್ಟಿ ಇಂಗ್ಲಿಷ್ ಇಂಜಿನಿಯರ್ ಅವರ ಶಿವಕುಮಾರ್ ವಿ ಮಾರಿ ಕಮಲ್ ಪಾಟೀಲ್ ಉಪಾಧ್ಯಕ್ಷರು ಬುಧರಂಗ್ ಸಿ ಕಾಶಪ್ಪೂರ್ ಮುಖ್ಯ ಕಾರ್ಯದರ್ಶಿಗಳು ಜಯಶ್ರೀ ಪಾಟೀಲ್ ಕಲ್ಯಾಣಿಸಿಗಳು ಎಲ್ಲ ಗೌರವಾನ್ವಿತ ಹಿರಿಯ ಸಹೋದರಿ ವಕೀಲರೇ, ಆತ್ಮೀಯ ಪತ್ರಕರ್ತ ಮಿತ್ರರೇ ಮತ್ತು ನನ್ನ ಎಲ್ಲ ಆತ್ಮೀಯ ಜಿಲ್ಲಾ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರೇ ಮತ್ತು ಉಪಸ್ಥಿತರಾದಂಥ ಎಲ್ಲ ಗೌರವಿತ ನ್ಯಾಯಾಧೀಶರು, ಸಹೋದರ ಸಹೋದರಿ ನ್ಯಾಯಾಧೀಶರುಗಳೇ, ಇವತ್ತು ಈ ಗಣರಾಜ್ಯೋತ್ಸವದ ಒಂದು ಶುಭ ಸಂದರ್ಭದಲ್ಲಿ ಒಂದಿಷ್ಟು ಚಿಂತನ ಮಂಥನ ಆಗಲಿ ಅಂತ ನನ್ನ ಅಭಿಲಾಷೆ. ಇವತ್ತಿನ ಜಗತ್ತಿನ ವಿದ್ಯಮಾನಗಳನ್ನು ಗಮನಿಸಿದ ಈ ಒಂದು ಅತ್ಯಂತ ಪ್ರಬಲಕಾರಿಯಾದಂತಹ ಸಿದ್ಧಾಂತಗಳು ನಡೀತಾ ಇದೆ ಜಗತ್ ವಿದ್ಯಮಾನದಲ್ಲಿ. ಹಾಗೆ ನಮ್ಮ ಭಾರತವನ್ನು ನಾವು ಅಧ್ಯಯನ ಮಾಡಿದ ಇವತ್ತು ನಮ್ಮ ಭಾರತ ದೇಶ ಸಾವಿರಾರು ವರ್ಷಗಳಿಂದ ತಲೆ ಎತ್ತಿ ಜಗತ್ತಿಗೆ ಮಾರ್ಗದರ್ಶಕವಾದ ರೀತಿಯಲ್ಲಿ ನಡೆದು ಬರ್ತಾ ಇದೆ. ಅದಕ್ಕೆ ಬಹುಮುಖ್ಯ ಕಾರಣ ಅಂತ ಹೇಳಿದ್ರೆ ನಾವು ಸ್ವಲ್ಪ ಇತಿಹಾಸ ವರ್ತಮಾನ ಆಧಾರದ ಮೇಲೆ ಮುಂದಿನ ಭವಿಷ್ಯದ ಭವ್ಯ ಭಾಗವನ್ನು ಕಟ್ಟಬೇಕಾಗಿದೆ. ಈಗ ತಾವು ಗಮನಿಸಿ, ಇರಾನ್ ಏನಾಗ್ತಾ ಇದೆ, ಪಾಕಿಸ್ತಾನ ಏನಾಗ್ತಾ ಇದೆ, ಬಾಂಗ್ಲಾದೇಶ ಏನಾಗ್ತಾ ಇದೆ, ಇತ್ತೀಚೆಗೆ ಅಮೇರಿಕ ಒಂದು ರಾಷ್ಟ್ರ ಯಾವುದೋ ಸಂದರ್ಭವನ್ನು ವಾಯು ದಾಳಿ ಮಾಡಿ ಆ ದೇಶದ ರಾಷ್ಟ್ರಾಧ್ಯಕ್ಷರನ್ನ ನಿಕೋಲಸ್ ಎತ್ತಕೊಂಡೋಯ್ತು. ನೋಡಿ, ಒಂದು ದೇಶದ ಅಧ್ಯಕ್ಷನನ್ನ ಒಬ್ಬ ಖದೀಮರಂತೆ ಅಮೇರಿಕ ಹೆಲಿಕಾಪ್ಟರ್ ಮತ್ತು ವಾಯುದಾಳಿ ಮೂಲಕ ಎತ್ತಕೊಂಡೋಯ್ತು ಅಂತ ಹೇಳಿದ್ರೆ ಆ ದೇಶ ಬರುವಂತೆ ಎಷ್ಟು ಖುಷಿದಿದೆ ಅಥವಾ ಅದೇ ಹೆಸರು ಬರ್ತದೆ
ಹೇಳಿದ್ದು ಇಲ್ಲಿ ನಾವು ನಮ್ಮ ಭಾರತ ದೇಶದ ಪವಿತ್ರ ಸಂವಿಧಾನವನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಸಂವಿಧಾನ ಮೌಲ್ಯಗಳನ್ನ ನಾವು ನಮ್ಮ ಜೀವನದ ಮೌಲ್ಯಗಳನ್ನು ಮಾಡಿಕೊಳ್ಳಬೇಕಾಗಿದೆ. ಸಂವಿಧಾನದ ಮೌಲ್ಯಗಳನ್ನ ನಾವು ನಮ್ಮ ಮನೋಭಾವದ ಮೌಲ್ಯಗಳನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಭಾರತ ದೇಶದ ಸಂವಿಧಾನ ನಮ್ಮ ಪೀಠಿಕೆಯನ್ನು ಸ್ವಲ್ಪ ಗಮನಿಸೋಣ. ಎರಡೂ ಗೊತ್ತಿದೆ, ನಾನು ಜಾಸ್ತಿ ಹೇಳಲ್ಲ. ಸಾರ್ವಭೌಮ, ಸಮಾಜವಾದಿ, ಜನನಿರಪೇಕ್ಷತೆ, ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ, ಈ 5 ಮೌಲ್ಯಗಳನ್ನು ತಳಹದಿಯನ್ನಾಗಿ ಮಾಡಿಕೊಂಡು ಹಾಗೆ ಸಹಿಷ್ಣುತೆ, ಭ್ರಾತೃತ್ವ, ಸಮಾನತೆ, ಸಹಬಾಳ್ವೆ, ಏಕತೆ, ಅಖಂಡತೆ ಇಷ್ಟೆಲ್ಲ ಆದರ್ಶಗಳು ನಮ್ಮ ಸಂವಿಧಾನದಲ್ಲಿ ಇವೆ. ಹಾಗೆ ನಮಗೆ ಸಂವಿಧಾನ ಕೇವಲ ಮೂಲಭೂತ ಹಕ್ಕುಗಳನ್ನು ಮಾತ್ರ ಕೊಟ್ಟಿಲ್ಲ, ಅದರ ಜೊತೆಗೆ ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದೆ ನಮಗೆ. ಈ ಒಂದು ಹಂತದಲ್ಲಿ ನಾವು ನಮ್ಮ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ನಾವು ಎಷ್ಟರ ಮಟ್ಟಿಗೆ ನಾವು ಸಂವಿಧಾನದ ಮೌಲ್ಯಗಳನ್ನ ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನೆಗಳಲ್ಲಿ, ಸಮಾಜದಲ್ಲಿ ಮತ್ತು ರಾಷ್ಟ್ರದಲ್ಲಿ ಎಷ್ಟರ ಮಟ್ಟಿಗೆ ನಾವು ಸಮನ್ವಯ ಮಾಡಿಕೊಂಡಿದ್ದೇವೆ, ನಾವು ಆಚರಿಸ್ತಾ ಇದ್ದೇವೆ ಅನ್ನುವುದನ್ನು ನಾವು ಆತ್ಮೋಲೋಕನ ಮಾಡಿಕೊಂಡು ಸಂವಿಧಾನದ ಮೌಲ್ಯಗಳನ್ನ ಜೀವನ ಮೌಲ್ಯಗಳನ್ನಾಗಿ ನಾವು ಮಾಡಿಕೊಳ್ಳಬೇಕಾಗಿದೆ. ಇವೆಲ್ಲರ ಒಂದು ಅರ್ಥ ಇಲ್ಲಿ ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ವಕೀಲರು ಅಂತಂದ್ರೆ ಸಮಾಜದ ಬುದ್ಧಿಮತ್ತೆಯನ್ನು ಕೇಳಿಕೊಂಡರು, ಇಂಟೆಲೆಕ್ಚುಯಲ್ ಪ್ರೀಮಿಯರ್, ಸಮಾಜಕ್ಕೆ ಮಾರ್ಗದರ್ಶಕರು, ಸಾರಾಸಾರ ಚಿಂತನ ಮಾಡಿ ವಿಶ್ಲೇಷಣೆ ಮಾಡಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥವ್ರು. ಅನ್ಯಾಯ ಕಂಡು ಬಂದಲ್ಲಿ ವಕೀಲರು ಧುಮುಕಿ ಅದನ್ನ ಸರಿಪಡಿಸದ ಟೈಮಲ್ಲಿ ನ್ಯಾಯಾಧೀಶರು ಶ್ರಮಿಸ್ತಾ ಇದ್ದಾರೆ. ಹಾಗೆ ವಕೀಲರನ್ನ ನಾವು ಬಯಸ್ತೇವೆ. ಈ ಸಮಾಜಕ್ಕೆ ಈ ಸಮಾಜಕ್ಕೆ ನಿಮ್ಮ ಮಾರ್ಗದರ್ಶನ, ಸಲಹೆ, ಸೂಚನೆ, ನಮ್ಮ ಸಮಾಜದ ಏಕತೆ, ಅಖಂಡತೆ, ಸಂವಿಧಾನದ ಮೌಲ್ಯಗಳ ಬದ್ಧರಿಗೆ ನಾವಿಗೆ ಇರಬೇಕು ಅನ್ನೋದರಲ್ಲಿ ತಾವುಗಳು ಜನಸಾಮಾನ್ಯರಿಗಾಗಿ ತಾವು ಬೋಧನೆ ಮಾಡಬೇಕಾದಂಥ ಸಂದರ್ಭ ಮತ್ತು ಅವಶ್ಯಕತೆ ವಕೀಲರ ಮೇಲೆ. ಕೇವಲ ವಕೀಲರು ಒಂದು ಕೇಸ್ ಬಂತು, ಅದನ್ನು ವಾದ ಮಾಡಿ ಕಕ್ಷಿದಾರಿಗೆ ನಾವು ನ್ಯಾಯ ಎದುರಿಸಿಕೊಟ್ಟಿವಿ ಅಂತ ಮಾತ್ರ ಅಷ್ಟೇ ಕೆಲಸ ಅಲ್ಲ. ಸಮಾಜದ ಮತ್ತು ರಾಷ್ಟ್ರದ ವಿದ್ಯಮಾನಗಳನ್ನು ಗಮನಿಸಿ ಆ ದಿಶೆಯಲ್ಲಿ ಸಮಾಜವನ್ನು ಸದಾ ಜಾಗೃತ ಸ್ಥಿತಿಯಲ್ಲಿರುವಂತಹ ಒಂದು ಗುರುತರ ಜವಾಬ್ದಾರಿ ವಕೀಲರ ಮೇಲೆ, ವಕೀಲರ ಸಂಘಗಳ ಮೇಲೆ ಅಂತ ನಾವು ವಿನಮ್ರ ಭಾವನೆ. ಈಗ ನಾವು ಸಾರ್ವಭೌಮತೆ, ಏಕತೆ, ಅಖಂಡತೆ ಅಂತೆಲ್ಲ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ನಾವೀಗ ಹಾಗಂದ್ರೆ ನಾವು ಸ್ವಲ್ಪ ವ್ಯತ್ಯಾಸ ಹೋಗೋಣಂತೆ. ನಮ್ಮ ದೇಶದ ಮೇಲೆ ಸುಮಾರು 2,000 ವರ್ಷಗಳ ಕಾಲ ಸತತವಾಗಿ ದಾಳಿ ನಡೆದಿದೆ. ಜಗತ್ತಿನ ಯಾವ ದೇಶಗಳ ಮೇಲೂ ಸಹಿತ ಈ ಪ್ರಮಾಣ ದಾಳಿ ಆಗಿಲ್ಲ. ಕೇವಲ 1-2 ದಾಳಿಗಳಿಗೆ ಆ ದೇಶ ಕುಸಿದಿತ್ತು. ಆದರೆ ನಮ್ಮ ಭಾರತ ದೇಶ 1000 ವರ್ಷಗಳ ಸತತ ಸಂಘರ್ಷದ ನಂತರವೂ ಸಹಿತ ನಾವು
ತಲೆ ಎತ್ತಿ ನಿಂತಿದ್ದೀವಿ. ಭಾರತವಾಗಿ ಉಳಿದಿದೆ, ಹಿಂದೂಸ್ತಾನವಾಗಿ ಉಳಿದಿದೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಭಾರತ ದೇಶದ ಸಾಂಸ್ಕೃತಿಕತೆ, ನಮ್ಮ ಭಾರತ ದೇಶದ ಸಾರ್ವಭೌಮತೆ, ಏಕತೆ, ಅಖಂಡತೆಯನ್ನ ಉಳಿಸಿ ಬೆಳೆಸಿರುವುದು ನಮ್ಮ ದೇಶದ ಸಾಂಸ್ಕೃತಿಕತೆ. ಕಲ್ಚರ್ ಮತ್ತು ಸಂಸ್ಕೃತಿ ಎರಡು ಬೇರೆ ಬೇರೆ. ಸಾಂಸ್ಕೃತಿಕತೆಗೆ ಬರೆಯ ಶಬ್ದ ಇಲ್ಲ, ಕಲ್ಚರ್ ಬೇರೆ, ಸಂಸ್ಕೃತಿಗೆ ಬೇರೆ. ಸ್ವಲ್ಪ ಅದು ಹೇಗೆ ರಿಲಿಜಿಯನ್ ಧರ್ಮ ಎರಡು ಒಂದೇ ತಿಳ್ಕೊಂತಾರೆ, ಆ ಥರ ಅಲ್ಲ, ಎರಡು ಬೇರೆ ಬೇರೆ. ಹಾಗೆ ಕಲ್ಚರ್ ಬೇರೆ, ಸಂಸ್ಕೃತಿಕತೆ ಅನ್ನೋದು ಬೇರೆ. ಸಂಸ್ಕೃತಿಕತೆಗೆ ಬರೆಯ ಶಬ್ದ ಇಲ್ಲ. ಸಂಸ್ಕಾರ, ಸಂಸ್ಕೃತಿ, ಸಾಂಸ್ಕೃತಿಕತೆ. ನೀವು ನಾವು ಗಮನಿಸೋಣ, 2000 ವರ್ಷಗಳ ಕಾಲ ಇತಿಹಾಸದಿಂದ ನಮ್ಮಲ್ಲಿ ಗ್ರೀಕರು, ಹೂಣರು, ಶಕರು, ಮೊಘಲರು, ಮಂಗೋಲಿಯಾ, ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷ್ ಎಲ್ಲ ಕಾರ್ಯ ಮಾಡಿದರು. ನಾವು ಕಳ್ಬೋದಲ್ಲ? ಇಲ್ಲ. ನಾವು ನಮ್ಮ ಅಸ್ತಿತ್ವವನ್ನು, ನಮ್ಮ ದೇಶವನ್ನು ನಾವು ಕಾಪಾಡಿಕೊಂಡು ನಮ್ಮ ಹಿರಿಯರು ಇದಕ್ಕಾಗಿ ತಮ್ಮ ಜೀವವನ್ನೇ ಬಲಿದಾನ ಮಾಡಿದರು. ನಮ್ಮ ಹಿರಿಯರು ಲಕ್ಷ ಸಂಖ್ಯೆಯಲ್ಲಿ ತಮ್ಮನ್ನ ತಾವು ಬಲಿದಾನವಾಗಿದ್ದು ನಮಗೆ ಒಂದು ಭವ್ಯ ಭಾರತವನ್ನು ಕಟ್ಟಿ ಉಳಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತನೇ ಸಂದರ್ಭದಲ್ಲಿ ಒಬ್ಬರ ಮಹನೀಯರನ್ನ ನಾವು ನೆನಪಿಸಿಕೊಳ್ಳಬೇಕು ಅಂತಂದ್ರೆ ಇವತ್ತು ಅವರ ಬಲಿದಾನ ದಿನ. ಅವ್ರು ಯಾರು ಅಂತ ಹೇಳಿದ್ರೆ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಅವರು ಆಗಸ್ಟ್ 15 ನೋಡಿ, ಭಗವಂತ ನೆಲೆ ನೋಡಿ, ಎಂತೆಂಥ ಮಹಾಪುರುಷರನ್ನ ನಮ್ಮ ನಾಡಿಗೆ ನಮಗೋಸ್ಕರ ಅವತಾರ ಪ್ರಶ್ನೆ ಕಳಿಸಿಬಿಟ್ಟಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಆಗಸ್ಟ್ 15 ಜನ್ಮದಿನ. ಸಂಗೊಳ್ಳಿ ರಾಯಣ್ಣ ಜನ್ಮದಿನ ಆಗಸ್ಟ್ 15. ಹುತಾತ್ಮರಾದಂಥ ಬಿಡುಗಡೆಯಾದ ದಿನ ಜನವರಿ 26. ನೋಡಿ ಎಂಥ ಒಂದು ಭಗವಂತನ ಲೀಲೆ. ಅಂತ ಸಂಗೊಳ್ಳಿ ರಾಯಣ್ಣರಂತಹ ಅಸಂಖ್ಯಾತ ಲಕ್ಷ ಸಂಖ್ಯೆಯಲ್ಲಿ ತಮ್ಮ ಜೀವನವನ್ನೇ ಬಲಿದಾನಗಿದ್ದು ತಮ್ಮ ಜೀವ, ಮನೆತನ, ಕುಟುಂಬ ಎಲ್ಲವನ್ನು ತ್ಯಾಗ ಮಾಡಿ ಸಮರ್ಪಿಸಿ ನಮಗೆ ಈ ಒಂದು ಭವ್ಯ ಭಾರತವನ್ನು ಹುಟ್ಟಿದ್ದಾರೆ. ವೀರ ಸಾವರ್ಕರ್ ಇಡೀ ಮನೆತನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸಮರ್ಪಣೆ ಮಾಡಿದರು. ವಾಸುದೇವ ಪುರಂದರ ಪಡೆಗೆ ತ್ಯಾಗೇಕರ ಮುಂದುಗಳು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ಪಟೇಲ್, ಲಾಲ್ ಬಾಲ್ ಪಾಲ್, 3 ಮಹಾನ್ ವ್ಯಕ್ತಿಗಳು. ಎಷ್ಟು ಅಸಂಖ್ಯಾತರು. ಮೊದಲ ತಿಂಗಳ ಮಾತಾಡ್ತಾರೆ. ವಿರೋಧಿಗಳ ಮೊದಲು ಭಾರತ ಮಾತೆ ಹೇಳ್ತಾರೆ, ಅಮ್ಮ ಭಾರತ ಮಾತೆ ನೀನು ದೊಡ್ಡ ತಾಯಿ, ನೀನು ವಿಶ್ವ ಮಾತೆ, ಜಗತ್ತಿಗೆ ಜಗತ್ ಜನತೆ ನೀನು. ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ರಕ್ತವನ್ನು ಬೇರೆ ನೋಡಲು ಸಾಧ್ಯ ತಾಯಿ ಅಂತ ಕೇಳ್ತಾರೆ. ಎಂತ ರೋಮಾಂಚನಕಾರಿ ಮಾತು. ಮೊದಲ ತಿಂಗಳ 21 ವರ್ಷ ವಯಸ್ಸು ಹುತಾತ್ಮರಾದರು. ಅಮ್ಮನಿಂದ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ರಕ್ತ ಕೊಡ್ತೇನೆ ಅನ್ಕೊಂಡಂತೆ ಹೇಗಿಲ್ಲ ಅಂತ ಹೇಳ್ತಾರೆ. ಶ್ರೀಮಂತ ಉಪಯೋಗ. ಭಗತ್ ಸಿಂಗ್ 3 ವರ್ಷ ಬಲಿದಾನವಾಗಿದ್ದರು. ಚಂದ್ರಶೇಖರ್ ಆಜಾದ್ 25 ವರ್ಷ. ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ಭಾರತೀಯರೇ ನೀವು ನನಗೆ ರಕ್ತ ಕೊಡಿ,
ನಾನು ಸ್ವಾತಂತ್ರ್ಯ ಕೊಡ್ತೇನೆ ಅಂತ ಹೇಳ್ತಾರೆ. ಅಕ್ಷರಶಃ ಬ್ರಿಟಿಷರು ಸುಭಾಷ್ ಚಂದ್ರ ಬೋಸ್ ಹೆದರಿಬಿಟ್ರು. ಸುಭಾಷ್ ಚಂದ್ರ ಬೋಸ್ ಸೈನ್ಯ ಕಟ್ಟಿ ಬ್ರಿಟಿಷರ ಮೇಲೆ ದಾಳಿ ಮಾಡಬೇಕಂತ ಬಂದು ಪ್ರಾಂತ್ಯ ಗೆದ್ದರು, ಬಲವಂತ ಆಗುತ್ತೆ, ಸ್ವಾತಂತ್ರ್ಯ ಹಾರಿತು. ಆದರೆ ಮುಂದೆ ಅನಿರೀಕ್ಷಿತ ಒಂದು ಬೆಳವಣಿಗೆಯಲ್ಲಿ ಅವರು ಕಂಡ್ರೆ ಅಂತ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಇಡೀ ಬ್ರಿಟಿಷರ ಎದುರುಬಿಟ್ಟಿತ್ತು. ಸೂರ್ಯ ಬಿಡೋದು ಸಾಮ್ರಾಜ್ಯ ಅಂತ ಬ್ರಿಟಿಷರಿಗೆ ಕರ್ಕೊಳ್ತಾರೆ ತಾವೇ. ಆಗ ಸುಭಾಷ್ ಚಂದ್ರ ಬೋಸ್ ಹುಡುಗಿದ್ರು, ನಿಮ್ಮ ಸಾಮ್ರಾಜ್ಯ ಉಳಿಸ್ತೀನಿ ಅಂತ ಲಕ್ಷಾಂತರ ಮಹನೀಯರ, ಮಹಾತ್ಮರ, ಮಹಾಪುರುಷರ, ಹಾಗೆ ಬರೇ ಪುರುಷರ ಮಾತ್ರ ಅಲ್ಲ, ವೀರ ಮಹಿಳೆಯರು ಸಹಿತ. ಉಲ್ಲಾಳದ ರಾಣಿ ಅಪ್ಪಕ್ಕದೇವಿ, ಮಂಗಳೂರು ಕಿತ್ತೂರು ಚೆನ್ನಮ್ಮ, ಜನರಲ್ ಲಕ್ಷ್ಮೀಬಾಯಿ, ಅಸಂಖ್ಯಾತ ವೀರ ಮಹಿಳಾ ಮಹಿಳೆಯರು, ಕಲಿಗಳು ದುರ್ಗಾ ಸ್ವರೂಪರಿಗೆ ಪೊಲೀಸರನ್ನು ಅಕ್ಷರಶಃ ಕಣ್ಣುಗಳಿಸಿದ್ರು. ಅದಕ್ಕೆ ಅವರ ಭಾರತದೇಶದಲ್ಲಿ ಮಾತೆಯರನ್ನ ಜಗತ್ತಿನಲ್ಲಿ ಅದಕ್ಕೆ ನಾವು ದುರ್ಗಾ ಸ್ವರೂಪರಿಗೆ ನಾವು ಆರಾಧನೆ ಮಾಡ್ತೇವೆ. ಹೀಗಾಗಿ ನಮ್ಮ ಭಾರತ ದೇಶ ಕಲಿಗಳ ನಾಡು ಅಂತ ಒಂದು ಯಾಗ ಪರಿಣಾಮಗಳಿಂದ ನಮ್ಮ ಭಾರತ ದೇಶ ರಾಷ್ಟ್ರವನ್ನು ಕಟ್ಟಿ ಬೆಳೆಸಿ ಉಳಿಸಿದ್ದಾರೆ. ಇನ್ನು ಉಳಿದ ಕರ್ತವ್ಯ ನಮ್ಮದೇ ವಿಚಾರ. ಇವತ್ತು ನಮ್ಮ ಭಾರತ ದೇಶದ ಏಕತೆ, ಅಖಂಡತೆ, ಸಮಗ್ರತೆ, ಸಾರ್ವಭೌಮ ರಾಷ್ಟ್ರಗಳಿಗೆ ಕಾರಣ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಈಗೂ ನಮ್ಮ ದೇಶದ ಸಾಂಸ್ಕೃತಿಕತೆ. ನಂತರ ನಮ್ಮ ಭಾರತದ ಸಂವಿಧಾನ, ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ನಮ್ಮ ಭಾರತ ದೇಶಕ್ಕೆ ಒಂದು ಅಮೋಘವಾದಂತಹ ಸಂವಿಧಾನವನ್ನು ಬರೆದು ಕೊಟ್ಟಿದ್ದಾರೆ. ಪೂಜ್ಯ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವತಾರ ಪುರುಷರು. ಕಾಲ ಕಾಲಕ್ಕೆ ಭಗವಂತ ಈ ಭೂಮಿಯಲ್ಲಿ ಭಾರತಕ್ಕೆ ಅನೇಕ ಮಹನೀಯರನ್ನ ಅವತಾರಿಕವಾಗಿ ಕಳಿಸಿಕೊಟ್ಟಿದ್ದಾರೆ. ದೇವರು ಅಂತಂದ್ರೆ ಅವರೇನು ಶಂಖ ಚಕ್ರ ಗದಾಧಾರಿಯಾಗಿ ಬರಬೇಕು ಅಂತಲ್ಲ, ಆದರೆ ನಮ್ಮ ನಿಮ್ಮ ಹಾಗೆ ಮನುಷ್ಯ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಿದ್ದಾರೆ. ಈಗ ಹೆಸರುಗಳ ಕೆಲವು ಅನಿವಾರ್ಯ ಸಂಖ್ಯಾತ ಎಲ್ಲ ಅವರೆಲ್ಲ ನಮಗೆ ಮಹಾತ್ಮ, ಮಹನೀಯರು, ಮಹಾಪುರುಷರು. ಹಾಗೆ ಸಾವಿರ ವರ್ಷಗಳ ಸಂಘರ್ಷ ಯುದ್ಧದ ನಂತರವೂ ಸಹಿತ ನಮ್ಮ ಭಾರತವಾಗಿ ಹಿಂದೂಸ್ತಾನ ಒಳ್ಳೆಯ ಅಂತಂದ್ರೆ ಸಾಂಸ್ಕೃತಿಕತೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಪಶ್ಚಿಮದ ದ್ವಾರಕೆಯಿಂದ ಪೂರ್ವದ ಪುರಿ ಜಗನ್ನಾಥ ಪುರಿಯವರೆಗೆ ಅಖಂಡ ನಾವು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅಧ್ಯಯನ ಮಾಡಿದಾಗ ಇಡೀ ಸಾಂಸ್ಕೃತಿಕವಾಗಿ ಒಂದಾಗಿತ್ತು, ಏಕತೆಯಾಗಿತ್ತು, ಅಖಂಡತೆಯಾಗಿತ್ತು, ಸಮಗ್ರತೆಯಾಗಿತ್ತು. ಅದಕ್ಕೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು, ನಮ್ಮ ಭಾರತ ದೇಶದ ಮತ್ತೊಬ್ಬ ಮಹಾನ್ ಪುರುಷ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಏಕಾತ್ಮ ಮಾನವತೆ, ಭಾರತ ಅಂತಂದ್ರೆ ಏಕಾತ್ಮ ಮಾನವತೆ ಅಂತ ಏಕಾತ್ಮ ಮಾನವತೆ. ಹಾಗೆ ಆದಿಗುರು ಶಂಕರಾಚಾರ್ಯರು ಭಾರತ ಉದ್ದಗಲಕ್ಕೂ ಕಾಲ್ನಡಿಗೆ ಸಂಚಾರ ಮಾಡಿ ಸಾಂಸ್ಕೃತಿಕ ಭಾರತ ಕಟ್ಟಿದರು. ನಮ್ಮ ದೇಶದ 4 ಭಾಗಗಳಲ್ಲಿ ಜಗನ್ಮಾತೆ ಶಾರದೆಯ ಪೀಠವನ್ನು ಸ್ಥಾಪನೆ ಮಾಡಿದರು. ಕಾಶ್ಮೀರ ಉತ್ತರದಲ್ಲಿ,
ದಕ್ಷಿಣದಲ್ಲಿ ಶೃಂಗೇರಿ, ಕರ್ನಾಟಕವನ್ನು ಹೆಮ್ಮೆಯ ಶೃಂಗೇರಿ ಕರ್ನಾಟಕ, ಪಶ್ಚಿಮ ಭಾರತದಲ್ಲಿ ದ್ವಾರಕೆ, ಪೂರ್ವ ಭಾರತ ಪುರಿ. ಈಗ 4 ಕಡೆ ಜಗನ್ಮಾತೆ ಶಾರದೆ ಪೀಠ ಸ್ಥಾಪನೆ ಮಾಡಿ ಸಾಂಸ್ಕೃತಿಕ ಪಾತ್ರವನ್ನು ಕಟ್ಟಿ ನಮ್ಮ ಭಾರತ ದೇಶದ ಏಕತೆ, ಸಮಗ್ರತೆ, ಅಖಂಡತೆಯನ್ನ ಉಳಿಸಿ ಸಾರ್ವಭೌಮ ರಾಷ್ಟ್ರವಾಗಿ ಅವ್ರಿಗೆ ಗೊತ್ತಿತ್ತು. ಅವರ ಪುರುಷರು ಅವರೆಲ್ಲ ಭಗವಂತನ ಅವತಾರ. ಅವರು ಮುಂದೆ 100 ವರ್ಷಗಳ ನಂತರ ನಮ್ಮ ಭಾರತದ ಸಂಕಲನ ಬರುತ್ತೆ. ಈಗ ನಾವು ಸಾಂಸ್ಕೃತಿಕ ಪಾತ್ರವನ್ನು ಕಟ್ಟಬೇಕಾದ ಅವಶ್ಯಕತೆ ಇದೆ. ವೇದ ಕಾಲದಿಂದ, ಉಪನಿಷತ್ ಕಾಲದಿಂದ ನಮ್ಮ ಭಾರತ ದೇಶ ಸಾಂಸ್ಕೃತಿಕ ದೇಶ. ಈಗ ಅನೇಕ ರಾಜ್ಯಗಳು ಇದ್ದರೂ ಹಾಗೆ ಒಂದು ಪ್ರಾಂತ್ಯಕ್ಕೆ ಅನುಗುಣವಾಗಿ ರಾಜ್ಯಗಳಿದ್ದರೂ ರಾಜ್ಯದ ಪರಸ್ಪರ ಇದನ್ನು ಮಾಡ್ತಾ ಇದ್ದರೆ ನಿಜ. ಆದರೆ ಯಾವತ್ತಿಗೂ ಸಹಿತವಾಗಿ ಜನರ ಮೇಲೆ, ದೇವಸ್ಥಾನಗಳ ಮೇಲೆ ದಾಳಿ ಮಾಡಲಿಲ್ಲ. ರಾಜರ ಮಧ್ಯೆ, ಸೈನಿಕರ ಮಧ್ಯೆ ಮಾತ್ರ ಇದಾಗ್ತಿದೆ ಒಂದು ಜನಸಾಮಾನ್ಯರಿಗೆ ತೊಂದರೆ ಆಗ್ತಿರಲಿಲ್ಲ. ಯಾಕಂದ್ರೆ ಸಾಂಸ್ಕೃತಿಕವಾಗಿ ನಾವೆಲ್ಲ ಒಂದು ಅಂತ ಮನೋಭಾವನೆ ಇಲ್ಲಿನ ರಾಜ ಮಹಾರಾಜರುಗಳಲ್ಲಿ ಇತ್ತು. ಹೀಗಾಗಿ ಯಾರು ದೇವಸ್ಥಾನ, ಗುಡಿಯಿಂದ ಗೋಪುರಗಳ ಮೇಲೆ ದಾಳಿ ಮಾಡಲಿಲ್ಲ. ತಮ್ಮ ರಾಜ ವಿಸ್ತರಣೆಗಾಗಿ ಸೈನಿಕ ಕುಲಗಳು ಮಾತ್ರ ಯುದ್ಧ ಮಾಡಿದ್ರು ಅಷ್ಟೇ. ಆದರೆ ಸಾಂಸ್ಕೃತಿಕ ಅಖಂಡತೆ ಕಾಪಾಡಬಹುದು. ಆದರೆ ನಂತರ ಮೊಘಲರು, ಬ್ರಿಟಿಷರು, ಪೋರ್ಚುಗೀಸರು, ಡಚ್ಚರು ನಮ್ಮ ಸಂಸ್ಕೃತಿಯ ಮೇಲೆ ದಾಳಿ ಮಾಡ್ತಾರೆ. ಅದು ಗೊತ್ತಿತ್ತು. ಈ ಭಾರತದ ಆತ್ಮ ಸಾಂಸ್ಕೃತಿಕತೆ. ದೇವಸ್ಥಾನಗಳು ನಮ್ಮ ಸಾಂಸ್ಕೃತಿಕತೆಯ ಕೇಂದ್ರಗಳಾಗಿದ್ದವು. ದೇವಸ್ಥಾನಗಳು ಇಲ್ಲಿ ಸಾಂಸ್ಕೃತಿಕತೆ, ಈ ದೇಶದ ಸಮಗ್ರತೆ, ಏಕತೆ, ಅಖಂಡತೆಯನ್ನ, ಸಾರ್ವಭೌಮತೆಯನ್ನ ಕಾಪಾಡಿದೆ. ಹೀಗಾಗಿ ಈ ಸಾಂಸ್ಕೃತಿಕತೆಯ ಮೇಲೆ ನಾವು ದಾಳಿ ಮಾಡಿದರೆ ಮಾತ್ರ ಭಾರತದಲ್ಲಿ ಸಾಧ್ಯ ಅಂತೇಳಿ ಒಂದು ಕುಟಿಲ ಬುದ್ಧಿಯಿಂದ, ದುಷ್ಟ ಬುದ್ಧಿಯಿಂದ ನಮ್ಮ ಭಾರತ ದೇಶದ ದೇವಸ್ಥಾನಗಳ ಮೇಲೆ ದಾಳಿ ಮಾಡಿದ್ರು. ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೂ ಸಹಿತವಾಗಿ ನಮ್ಮ ಹಿರಿಯರು ಜಗ್ಗೆಲ್ಲ ಬರಲಿಲ್ಲ, ಉಳಿಸಿಕೊಂಡ್ರು. ಇವತ್ತು ಉಳಿಸ್ಕೊಂಡಿದ್ದೀವಿ. ಹೀಗಾಗಿ ಸಾಂಸ್ಕೃತಿಕತೆ ಅಂತ ಅನ್ನುವುದೇ ಅಲ್ಲ, ನಮ್ಮ ಭಾರತ ಅಖಂಡತೆಯನ್ನ, ಏಕತೆಯನ್ನ, ಸಮಗ್ರತೆಯನ್ನ ಕಾಪಾಡಿದೆ ಸಾರ್ವಭೌಮರಿಂದ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಅರ್ಥದಲ್ಲಿ ನಾನು ತಮ್ಮೊಂದೇ ಒಂದು ಚಿಂತನೆ ಇರುತ್ತೆ. ನಾನೀಗ ನಮ್ಮ ಭಾರತೀಯ ಸಂವಿಧಾನ ಇದೆಯಲ್ಲ, ಪೀಠಿಕೆ, ಅದೀಗ ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷತೆ, ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ 5 ಒಂದು ಮೌಲ್ಯಗಳು. ಅದರ ಜೊತೆಗೆ ನನ್ನ ಒಂದು ಅಭಿಪ್ರಾಯ, ನನ್ನ ಚಿಂತನೆ, ಅದು ತಾವು ಯಾಕೆ ಸ್ವೀಕಾರ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಭಾರತ ದೇಶದ ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಸಾಂಸ್ಕೃತಿಕ ಅನ್ನೋ ಶಬ್ದವನ್ನು ನಾವು ಯಾಕೆ ಸೇರಿಸಬಾರದು? ಯಾಕಂದ್ರೆ ನಮ್ಮ ದೇಶಕ್ಕೆ ಈ 5 ಆದರ್ಶ ಇವೆ: ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷತೆ, ಪ್ರಜಾಪ್ರಭುತ್ವ, ಗಣರಾಜ್ಯ. ಹಾಗೆ ಪೀಠಿಕೆಯಲ್ಲಿ ಸಾಂಸ್ಕೃತಿಕ ಅನ್ನೋ ಶಬ್ದವನ್ನು ಯಾಕೆ ಸೇರಿಸಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಅದನ್ನ ಸೂಕ್ತ ತಿದ್ದುಪಡಿ ಮಾಡುವುದರ ಮೂಲಕ ನಾವು ಸೇರಿಸಬೇಕಾದಂತಹ ಅವಶ್ಯಕತೆ ಇದೆ.
ಸ್ವಾತಂತ್ರ್ಯ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಒಂದು ಅಮೋಘವಾದಂಥ ಮಹತ್ವದ ಸಂವಿಧಾನ ಕೊಟ್ಟರಲ್ಲ, ಅದು ಕೇವಲ ಗ್ರಂಥ ಮಾತ್ರ ಅಲ್ಲ, ಒಂದು ಪುಸ್ತಕ ಮಾತ್ರ ಅಲ್ಲ. ತಾವು 3 ಸಂವಿಧಾನದ ಸಂತಸವನ್ನು ನೋಡಿ ಅಲ್ಲ, ಅಲ್ಲಿ ಪ್ರತಿಪುಟದ ಅರ್ಧ ಭಾಗದಲ್ಲಿ ನಮ್ಮ ದೇಶದ ಸಾಂಸ್ಕೃತಿಕತೆಯ ಚಿತ್ರ ಇದೆ. ಉದಾಹರಣೆಯಾಗಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಇದರ ಅನೇಕ ಸಿದ್ಧತೆಯ ಗುರುಗಳು ಅದನ್ನು ಪಾಲನೆ ಮಾಡ್ತಾ ಬರ್ತಾ ಇದ್ದೀವಿ. ಅದರ ಹೀಗೆ ಏನಿರ್ತಾರೆ ಪೂಜ್ಯ ಬಾಬಾ ಸಾಹೇಬರಿಗೆ ಈ ನಮ್ಮ ದೇಶ ನಮ್ಮ ಸಂವಿಧಾನದ ಮೂಲದಲ್ಲಿ ಇತರ ಆಶೆ ಇರಬೇಕಾದರೆ ಈಗಿನ ಕಾಲಘಟ್ಟದಲ್ಲಿ 28 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ಈಗ ನಮಗೆ ಇಡೀ ಭಾರತ ದೇಶವನ್ನು ಒಗ್ಗಟ್ಟಾಗಿ ಸಂಘಟಿತವಾಗಿ ಏಕತೆ, ಅಖಂಡತೆ, ಸಾರ್ವಭೌಮತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ನಮಗೆ ಸಾಂಸ್ಕೃತಿಕ ಚಿಂತನೆ ಬೇಕಾಗಿದೆ. ಸಾಂಸ್ಕೃತಿಕ ಚಿಂತನೆ ಇದ್ದಲ್ಲಿ ಖಂಡಿತವಾಗಿ ಸಾಧ್ಯ ಇಲ್ಲ. ಯಾಕಂದ್ರೆ ಸಾಂಸ್ಕೃತಿಕತೆ ಅಂತಂದ್ರೆ ಸಂಸ್ಕಾರ, ಸಂಸ್ಕೃತಿ, ವೈಯಕ್ತಿಕವಾಗಿ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನೆಗಳಲ್ಲಿ ಸಂಸ್ಕಾರ, ಸಂಸ್ಕೃತಿ. ಹಾಗೆ ಒಂದು ಸಮುದಾಯ ಅಂತ ಬಂದಾಗ, ಒಂದು ರಾಜ್ಯ, ಒಂದು ದೇಶ, ಸಮುದಾಯ ಅಂತ ಬಂದಾಗ ಅಲ್ಲಿ ಸಾಂಸ್ಕೃತಿಕತೆ. ಹೀಗಾಗಿ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದ ಅಖಂಡತೆ, ಸಮಗ್ರತೆ, ಏಕತೆಯನ್ನ, ಸಂಘಟನೆಯನ್ನ ಉಳಿಸಿಕೊಂಡು ಬರತಕ್ಕಂಥದ್ದು ಮೌಲ್ಯ ಅಂದರೆ ಸಾಂಸ್ಕೃತಿಕತೆ. ಹೀಗಾಗಿ ನಾನು ಈ ಸಭೆಯ ಮೂಲಕ ವಿನಂತಿ ಮಾಡ್ತೇನೆ, ಒತ್ತಾಯ ಮಾಡ್ತೇನೆ, ನಮ್ಮ ಭಾರತೀಯ ಸಂವಿಧಾನದ ವೇದಿಕೆಯಲ್ಲಿ ಸಾಂಸ್ಕೃತಿಕ ಅನ್ನುವ ಒಂದು ಪದವನ್ನ ಹೇಗೆ ಸೇರಿಸಬಾರದು, ಸೂಕ್ತವಾದ ಅಮೆಂಡ್ಮೆಂಟ್ ಮೂಲಕ ತಿಳಿದುಕೊಳ್ಳುವ ಮೂಲಕ ಸಂವಿಧಾನಕ್ಕೆ ಯಾಕೆ ಕಾರಣ ಇದೆ. ನಮ್ಮ ಭಾರತ ಭೂಗೋಳ ಗಮನಿಸೋಣ. ಸ್ವಲ್ಪ 100 ವರ್ಷಗಳಿದೆ ಅಖಂಡ ಭಾರತ ಹೇಗಿದೆ ನಮ್ಮದು. ಈಗೇನು ಅಫ್ಘಾನಿಸ್ತಾನ ಕೇಳ್ತೇವಲ್ಲ ನಾವೀಗ, ಅದು ನಮ್ಮದೇ ಭೂಭಾಗ. ಪಾಕಿಸ್ತಾನ ನಮ್ಮದೇ ಭೂಭಾಗ, ಬಾಂಗ್ಲಾದೇಶ್ ನಮ್ಮದೇ ಭಾಗ. ಇದೆಲ್ಲ ಏನು? ಈಗ ಆ ಭೂಭಾಗ ನಮ್ಮ ದೇಶದ ಭೂಭಾಗ ಉಳಿದಿವೆಯಾ? ಇಲ್ಲ. ಆದರೆ ಆ ಪ್ರದೇಶಗಳ ಮೇಲೆ ನಮ್ಮ ಸಾರ್ವಭೌಮತೆ ಕಳ್ಕೊಂಡ್ಬಿಡೋಣ ನಾವು. ಈಗ ಬೇರೆ ದೇಶ ಆಯ್ತಲ್ಲ, ಈಗ ಕಾರಣ ಮಹಾಭಾರತದಲ್ಲಿ ಗಾಂಧಾರ ಅಂತ ಬರ್ತದೆ. ಕಂದಹಾರ ಅಫ್ಘಾನಿಸ್ತಾನದ ಗಾಂಧಾರಿ ಮಾತೆಯ ಗೌರವನೇ ಗಾಂಧಾರ. ಹೀಗೆ ಅಖಂಡ ಭಾರತವಾಗಿದ್ದ ನಮ್ಮ ಭಾರತ, ನಮ್ಮ ಹಿಂದೂಸ್ತಾನ್ ಕಾಲ ನಂತರ ಆಧುನಿಕ ಕಾಲದಲ್ಲಿ ನಮ್ಮ ಭೂಭಾಗನ ನಾವು ಕಳ್ಕೊಳ್ತಾ ಬಂದ್ವಿ. ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಈಗ ಬಾಂಗ್ಲಾದೇಶ. ಯಾಕೆ ಅಂತಂದ್ರೆ ಅಲ್ಲಿ ಆ ಭಾಗದಲ್ಲಿ ನಾವು ನಮ್ಮ ಸಾಂಸ್ಕೃತಿಕತೆಯನ್ನು ಕಾಪಾಡಿಕೊಳ್ಳಿಲ್ಲ. ಡೆಮೋಕ್ರಸಿ. ಹೀಗಾಗಿ ನಾವು ಕಾಲ ನಂತರ ಆ ಭೂಭಾಗ ಕಳ್ಕೊಂಡು, ಇದು ಇತಿಹಾಸ. ಈ ಅರ್ಥದಲ್ಲಿ ನಾವು ಇತಿಹಾಸವನ್ನು ಅಧ್ಯಯನ ಮಾಡಿದರೆ ಮಾತ್ರ, ವರ್ತಮಾನ ವಿದ್ಯಮಾನಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದರೆ ಮಾತ್ರ ಭವಿಷ್ಯದ ಭವ್ಯ ಭಾರತವನ್ನು ಕಂಡಿಡಲು ಸಾಧ್ಯ ಆಗುತ್ತೆ.
ಯಾವ ದೇಶ ಇತಿಹಾಸ ಮರೆಯುತ್ತೋ ಆ ದೇಶಕ್ಕೆ ಭವಿಷ್ಯವಿಲ್ಲ. ಗ್ರೀಕ್ ನೋಡಿ ಎಂತ ಒಂದು ಮಹಾನ್ ಸಂಸ್ಕೃತಿ. ಗ್ರೀಕ್, ರೋಮನ್, ಮೆಸೊಪೊಟೇಮಿಯಾ, ಈಜಿಪ್ಟ್, ಈಗೇನಾಗಿದ್ದಲ್ಲ ಹೆಸರು ಮಾತ್ರ ಹೇಳ್ಕೊಂಡ್ರೆ ಅಲ್ಲಿ ಸಂಸ್ಕೃತಿ ನಾಶ ಆಗಿಬಿಟ್ಟಿದೆ. ಆ ದೇಶ ಅಸ್ಮಿತೆ ಉಳಿದಿಲ್ಲ. ಈಗ ಬರೀ ಹೆಸರು ಮಾತ್ರ ಇದೆ. ಗ್ರೀಕ್ ಆಗ್ತದೆ, ಈಜಿಪ್ಟ್ ಆಗ್ತದೆ, ಅಷ್ಟೇ ಇದೆ. ಅವಾಗ ಯಾಕೆ ಹೋಗಿದ್ದು? ಯಾಕೆ ಗೊತ್ತಾ? ಆ ಕಾಲಘಟ್ಟದಲ್ಲಿ ಆ ದೇಶಗಳ ಮೇಲೆ ದಾಳಿ ಆದಾಗ ಅಲ್ಲಿನ ಪ್ರಜೆಗಳು ಸಮರ್ಥವಾಗಿ ಎದುರಿಸಲಿಲ್ಲ ಅಂತ ದಾಳಿಗಳನ್ನ. ಆಗಿನ ಕಾಲ ದಾಳಿಗಳು 2 ದಾಳಿಗಳಾಗಿದ್ದವು. ಒಂದು ಬೌದ್ಧಿಕ ದೈಹಿಕ ದಾಳಿ ಅಂದರೆ ಮಿಲಿಟರಿ, ಮತ್ತೊಂದು ಆ ದೇಶದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೇಲಾದಂತಹ ದಾಳಿ. ಹೀಗಾಗಿ ಅವು ಸುಲಭಕ್ಕೆ ಶತ್ರು ಪಾರಾಗಬೇಕು. ಇದನ್ನು ಸ್ವಲ್ಪ ನಾವು ಈ ನಮ್ಮ ಭಾರತೀಯ ಸೇನಾ ನಾವು ಕಂಪ್ಯೂಟರ್ ಅನಾಲಿಸಿಸ್ ಮಾಡಿದ್ದೇವೆ. ಅಧ್ಯಯನ ಆ ಕಾಲಘಟ್ಟದಲ್ಲಿ ಆ ದೇಶದ ಪ್ರಜೆಗಳು ಭೋಗಲಾಗಿ ಹಾಕಿಬಿಟ್ಟು ದೇಶ ನಮಗೆ ಮಾಡುತ್ತೆ, ನಾವು ಸುಖವಾಗಿದ್ದರೆ ಸಾಕು ಅಂತ ಒಂದು ಮನೋಭಾವನೆ ಆ ದೇಶವನ್ನ ನಿರ್ಮೂಲನೆ ಮಾಡಿಬಿಟ್ಟು. ಆದರೆ ಅಲ್ಲಿ ಕೇವಲ ಕೆಲವು ದಾಳಿಗಳಿಗೆ ಹೋಗು ನಾಶ ಆದರೆ ನಮ್ಮ ಭಾರತ ದೇಶಕ್ಕೆ 1000 ವರ್ಷಗಳ ಕಾಲ ಸತತ ದಾಳಿ ಹೋಗಲಿಲ್ಲ, ಇನ್ನು ಉಳ್ಕೊಂಡಿರೋ. ಆಗಷ್ಟೇ ನಮ್ಮ ಹಿರಿಯರಿರ್ತಕ್ಕಂಥ ಉನ್ನತ ಮನೋಭಾವ ಏನು ಉನ್ನತ ಮನೋಭಾವ. ಸ್ವಾಮೀಕಂತ ಹೇಳ್ತಾರೆ, ನಮ್ಮ ಭಾರತ ದೇಶದ ಆದರ್ಶ ಆತ್ಮ ಅಂತ ಹೇಳಿದ್ರೆ ತ್ಯಾಗ ಮತ್ತು ಸೇವೆ. ತ್ಯಾಗ ಮತ್ತು ಸೇವೆ ಈ ಮನೋಭಾವದ ಮೂಲಕ ನಮ್ಮ ಭಾರತ ದೇಶ ತನ್ನ ಅಖಂಡತೆ, ಏಕತೆ, ಸಮಗ್ರತೆಯನ್ನು ಉಳಿಸಿಕೊಂಡಿದೆ. ಅದು ಆ ದೇಶಗಳಲ್ಲಿ ಇರಲಿಲ್ಲ. ಗ್ರೀಕ್, ಈಜಿಪ್ಟ್ ಇಂಥ ದೇಶದೆಲ್ಲ ಇರಲಿಲ್ಲ, ಸುಲಭವಾಗಿ ನಾಶ ಆಯಿತು. ಆದರೆ ನಮ್ಮ ದೇಶ ಹಿರಿಯರು ಅಸಂಖ್ಯಾತ ಲಕ್ಷಾಂತರ ಮಹಾಪುರುಷರು ತಮ್ಮ ತ್ಯಾಗ ಬಲಗಳಿಂದ, ತಮ್ಮ ಸೇವೆಯಿಂದ, ತ್ಯಾಗದಿಂದ ಶತ್ರು ರಾಷ್ಟ್ರಗಳಿಂದ ಹೋರಾಡಿ ಇವತ್ತು ಅದೇ ನಾವು ಇದ್ದೀವಿ. ಇವತ್ತು ನಮ್ಮ ದೇಶ ಸೈನಿಕರು ಗಡಿಗಳಲ್ಲಿ ನಿಂತುಕೊಂಡು ಶತ್ರು ರಾಷ್ಟ್ರಗಳನ್ನ ಕಾಪಾಡ್ತಾ ಇದ್ದಾರೆ. ಹೀಗಾಗಿ ನಾವು ಆ ಸೈನಿಕರ ಒಂದು ತ್ಯಾಗ ಬಲಿದಾನಗಳ ಒಂದು ತ್ಯಾಗ ವಿಧಾನಗಳಿಂದ ನಾವು ಇಲ್ಲಿ ಚೆನ್ನಾಗಿ ಬರ್ತಾ ಇದ್ದೇವೆ. ಹೀಗಾಗಿ ನಮ್ಮ ಭಾರತ ದೇಶದ ಆತ್ಮ ತ್ಯಾಗ ಮತ್ತು ಸೇವೆ. ಈ ತ್ಯಾಗ ಮತ್ತು ಸೇವೆ ನಮ್ಮ ಸಂಸ್ಕೃತಿಯ ಒಂದು ಭಾಗ. ಇದು ಇದಕ್ಕೋಸ್ಕರ ಇಟ್ಟಿರೋದು ಸರಿಯಾದ ಪೀಳಿಗೆಯಲ್ಲಿ ಸಾಂಸ್ಕೃತಿಕ ಅನ್ನೋ ಒಂದು ಶಬ್ದವನ್ನು ಏಕೆ ನಾವು ಸೇರಿಸಬಾರದು. ಕೇವಲ 4 ಅಕ್ಷರ ಪದ ಅಲ್ಲ, ಅದು ಇಲ್ಲಿಯ ಒಂದು ಆತ್ಮ, ಅದು ಸಾಂಸ್ಕೃತಿಕ ಒಂದು ಶಕ್ತಿ, ಅದು ಒಂದು ಚೈತನ್ಯ. ಹೀಗಾಗಿ ನಾನು ಹೇಳ್ತೇನೆ, ಸಾರ್ವಭೌಮ, ಸಾಂಸ್ಕೃತಿಕ, ಸಮಾಜವಾದಿ, ಧರ್ಮನಿರಪೇಕ್ಷತೆ, ಪ್ರಜಾಪ್ರಭುತ್ವ, ಗಣರಾಜ್ಯ, ಈ 6 ಜೀವನ ಮೌಲ್ಯಗಳ ಸಂವಿಧಾನ ಮೌಲ್ಯಗಳನ್ನು ಈ ದೇಶದಲ್ಲಿ ನಮ್ಮ ಭಾರತೀಯ ಸಂವಿಧಾನ ಪೀಠಿಕೆಗೆ ಸಾಂಸ್ಕೃತಿಕ ಶಬ್ದವನ್ನು ಹೇಗೆ ಸೇರಿಸಬಾರದು. ಈ ದೇಶದಲ್ಲಿ ತಾವು ಚಿಂತನೆ ಮಾಡಿದರೆ, ಯಾಕಂದರೆ ಪೀಠರು ಅಂತಂದರೆ ಸಮಾಜದ ಬುದ್ಧಿಮತ್ತೆಗೆ ಮಾತಾಡ್ತಾರೆ ಹೇಳ್ತಾರೆ. ಇವತ್ತು ಶೀಘ್ರ ಮತ್ತು ನೈಜ ನ್ಯಾಯ
ಪಡೆಯಬೇಕಾದಂಥ ಉತ್ತರದ ಜವಾಬ್ದಾರಿ ವಕೀಲರು ಮತ್ತು ನ್ಯಾಯಾಧೀಶರ ಮೇಲಿದೆ. ಶೀಘ್ರ ಮತ್ತು ನೈಜ ನ್ಯಾಯ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನ್ಯಾಯಾಧೀಶರು ಡಿಸ್ಪೋಸಲ್ ಜಡ್ಜಸ್ ಆಗಬಾರ್ದು, ಡಿಸಿಷನ್ ಮೇಕಿಂಗ್ ಜಡ್ಜಸ್ ಆಗಬೇಕು ಅಂತ. ಇದಕ್ಕೆ ವಕೀಲರನ್ನು ಸಮರ್ಥ ಒಂದು ಅಸಿಸ್ಟೆಂಟ್ ಹೇಳ್ತಾರಲ್ಲ, ಅಸಿಸ್ಟ್ ಮಾಡ್ತೀವಿ, ವಾದ ಮಾಡ್ತೀವಿ, ಕ್ರಾಸ್ ಮಾಡ್ತೀವಿ, ಟ್ವೀಟ್ ಮಾಡ್ತೀವಿ, ಅದು ಬೇಕಾಗಿದೆ. ವಕೀಲರನ್ನು ಸಮರ್ಥ ವಾದ ವಿವಾದ ಹಗರಣಗಳಲ್ಲಿ ಇವತ್ತು ನಾವು ಬೇಕಾಗಿದೆ ನ್ಯಾಯಾಧೀಶರಿಗೆ. ಅಂದರೆ ಮಾತ್ರ ನಾವು ಶೀಘ್ರ ಮತ್ತು ನೈಜ ನ್ಯಾಯವನ್ನು ದೊರಕಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನ್ಯಾಯಾಧೀಶರು ಮತ್ತು ವಕೀಲರುಗಳು ಸತತವಾದಂಥ ಅಧ್ಯಯನಗಳಾಗಬೇಕಾಗಿದೆ. ಒಂದು ಪ್ರಕರಣದ ಆ ಒಂದು ಪ್ರಕರಣದಲ್ಲಿ ಆಳವಾಗಿ ಅವರ ವಾಸ್ತವಾಂಶಗಳನ್ನು ನಾವು ತಿಳ್ಕೊಳ್ಳಬೇಕಾಗಿದೆ. ಆಳಕ್ಕೆ ಇಳಿದು ಮೂಲಕ್ಕೆ ಇಳಿದು ಯಾವುದು ಸರಿ ಯಾವುದು ತಪ್ಪು ಅಂದರೆ ಆಬ್ಜೆಕ್ಟಿವ್ ಆಗಿ, ಅಂದರೆ ವಸ್ತುನಿಷ್ಠವಾಗಿ ನಾವು ಅಧ್ಯಯನ ಮಾಡಬೇಕಾಗಿದೆ. ವ್ಯಕ್ತಿನಿಷ್ಠ, ನಮ್ಮನ್ನು ಯಾರು ಬಂದಿದ್ದಾರೆ ಅಂತ ನಮ್ಗೆ ವಿಚಾರ ಆಗಬೇಕು. ಈ ಕಡೆ ಆಗಬೇಕು, ಈ ಕಡೆ ಆಗಬೇಕು, ಅದು ವಿಚಾರ ಆಗಬೇಕು. ಆ ಕೇಸ್ ನಮಗೆ ಇದೆ. ವಸ್ತುನಿಷ್ಠವಾಗಿ ನಾವು ಅಧ್ಯಯನ ಮಾಡಿದಾಗ ಎಲ್ಲಿ ಸಮಸ್ಯೆ ಇದೆ, ಈ ಪರಿಹಾರ ಏನು, ಕಾನೂನು ಪ್ರಕಾರ ನಾವು ಹೇಗೆ ಮಾಡಬಹುದು ಅನ್ನೋದರ ಕುರಿತಂತೆ ನ್ಯಾಯಾಧೀಶರ ವಕೀಲರು ಅಧ್ಯಯನ ಮಾಡಿ ಶೀಘ್ರ ಮತ್ತು ನೈಜ ನ್ಯಾಯವನ್ನು ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಮತ್ತು ಇಲ್ಲಿ ಯಾವುದೇ ಒಂದು ವಿಳಂಬಕ್ಕೆ ಅವಕಾಶ ಬರಬಾರದು. ಸಾಧ್ಯವಾದಷ್ಟು ಶೀಘ್ರವಾಗಿ ಮತ್ತು ನೈಜವಾಗಿ ನಿಜವಾದ ಸ್ಪಿರಿಟ್ ಅಂಡ್ ರಿಯಲ್ ಬಿಸಿನೆಸ್ ಈ ದಿಸೆಯಲ್ಲಿ ನಮ್ಮ ಸಮಾಜಕ್ಕೆ ನಾವು ಸೇವೆ ಮಾಡಬೇಕಾಗಿದೆ. ವಿಶೇಷವಾಗಿ ರೈತರು, ಮಹಿಳೆಯರು ಮತ್ತು ಮಕ್ಕಳು ಇವರ ಕುರಿತಂತೆ ನ್ಯಾಯಾಧೀಶರು ಮತ್ತು ವಕೀಲರು ಇಬ್ಬರು ಅದರ ಸೂಕ್ಷ್ಮತೆಯನ್ನ, ಸಂವೇದನಾಶೀಲತೆಯನ್ನ ನಾವು ಬೆಳೆಸಬೇಕಾಗಿದೆ. ಈ ಹಂತದಲ್ಲಿ ನಾವು ಕೇವಲ ಡಿಸ್ಪೋಸಲ್ ಜಡ್ಜಸ್ ಆಗದೆ ಡಿಸಿಷನ್ ಮೇಕಿಂಗ್ ಜಡ್ಜಸ್ ಆಗಬೇಕು ಅಂತ ನಾನು ಈ ದಿಸೆಯಲ್ಲಿ ವಕೀಲರು ಮತ್ತು ನ್ಯಾಯಾಧೀಶರ ಮೇಲೆ ಒಂದು ಗುರುತರ ಜವಾಬ್ದಾರಿ ಇದೆ. ಅದನ್ನು ನಾವು ಇವೆಲ್ಲ ಮಾಡೋಣ. ಈ ದಿಸೆಯಲ್ಲಿ ನಾವು ಒಂದು ಸಮನ್ವಯತೆ ಸಾಧಿಸಬೇಕಾಗಿದೆ. ಏನು ಸಮನ್ವಯತೆ? 5 ಸಮನ್ವಯತೆ: ಜಿಲ್ಲಾ ನ್ಯಾಯಾಲಯ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ ಮತ್ತು ಪೊಲೀಸ್ ಅಥವಾ ಜಿಲ್ಲಾಡಳಿತ ಅದರ ಪೊಲೀಸ್ ಬಂದ್ಬಿಡ್ತಾರೆ. ಈ 5 ಪ್ರಕರಣ ನಾವು ಸಮನ್ವಯತೆ ಸಾಧಿಸಿ ಇವತ್ತು ರೈತರು, ಮಹಿಳೆಯರು ಮತ್ತು ಮಕ್ಕಳಿಗೆ ನಾವು ನ್ಯಾಯವನ್ನು ಕೊಡಬೇಕಾಗಿರಬೇಕು. ಮಹಿಳೆಯರು ಮತ್ತು ಮಕ್ಕಳು ಅಪಹರಣ, ದೌರ್ಜನ್ಯ, ಅತ್ಯಾಚಾರ ಜಾಸ್ತಿ ಆಗ್ತಾ ಇದೆ. ಅದು ಹೇಗೆ ತಡೆಗಟ್ಟಬೇಕು? ಈ 5 ವಕೀಲರ ಸಂಘದ ಜಾಗದಲ್ಲಿ ಇದು ನಿಜವಾದ ನಾವು ನ್ಯಾಯಾಲಯದಿಂದ, ವಕೀಲರ ಸಂಘಗಳಿಂದ ಸಮಾಜ ಸೇವೆ ಮಾಡಲಿಕ್ಕೆ ಸಾಧ್ಯ. ಹೀಗಾಗಿ ನ್ಯಾಯಾಲಯ ಅಂತ ಹೇಳಿದ್ರೆ ಸಾಮಾಜಿಕ ಸಮಸ್ಯೆಗಳ ಪರಿಹಾರ ಕೇಂದ್ರವನ್ನಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಇದು ಸಮಾಜ ಸಾಧಿಸ. ಮೂರನೇ, ಈಗಾಗಲೇ ನಮಗೆ ಹೇಳಿದೆ ನಾನು ಸಂಸ್ಕೃತಿಗೆ ಅಂತೇಳಿ. ಆದರೆ ಇತ್ತೀಚೆಗೆ ನಮ್ಮ ಬೌದ್ಧಿಕದ ಮೇಲೆ, ಸಂಸ್ಕೃತಿಯ ಮೇಲೆ ನಮ್ಮ ವೈಚಾರಿಕ ದಾಳಿ ಆಗ್ತಾ ಇದೆ. ಅದರಲ್ಲಿ ಮತಾಂತರ ಅನ್ನೋದು
ಮತಾಂತರ ಅನ್ನೋದು ನಮ್ಮ ಸಂಸ್ಕೃತಿ ಮಾಡತಕ್ಕಂಥ ದಾಳಿ. ಇಲ್ಲಿ ನಾವು ಜಾಗೃತರಾಗಬೇಕಾಗಿದೆ. ಹಾಗೆ ಕೊನೆಯದಾಗಿ ಆರ್ಥಿಕತೆಯ ಮೇಲೆ ಒಂದು ಪ್ರಹಾರ ನಮ್ಮ ಮೇಲೆ ಆಗಲು ಬರ್ತಾ ಇದೆ. ಇತ್ತೀಚಿನ ಅಂಶಗಳು ಟ್ರಂಪ್ ಸುಂಕ ಏನು ಅವ್ರು ಹಾಕ್ಲಿಕ್ಕೆ ಹಾಕೊಳ್ಬಿಟ್ರು ಅವರು. ಆದರೆ ನಮ್ಮ ಮನೋಭಾವನೆ ಹೇಗಿರಬೇಕು? ನಮ್ಮ ಮನೋಭಾವನೆ ಸ್ವದೇಶಿ ವಸ್ತುಗಳನ್ನು ಮಾತ್ರ ಬಳಕೆ ಮಾಡ್ತೀವಿ ಅಂತ ಇರಬೇಕು. ನಮ್ಮ ಭಾರತದೇಶದಲ್ಲಿ ಉತ್ಪನ್ನ ಆಗುವ ವಸ್ತುಗಳನ್ನು ಮಾತ್ರ ಖರೀದಿ ಮಾಡ್ತೇವೆ. ವಿದೇಶದ ವಸ್ತುಗಳು ನಾವು ಖರೀದಿ ಮಾಡುವುದಿಲ್ಲ ಅಂತ ಒಂದು ಜಾಗೃತಿಯನ್ನ, ಒಂದು ಮನೋಭಾವನೆ ನಾವು ರೂಢಿಸಿಕೊಂಡ್ರೆ ನಾವು ಜಗತ್ತಿನಲ್ಲಿ ಏಕವ್ಯವಸ್ಥೆಯ ಆರ್ಥಿಕ ಶಕ್ತಿಯನ್ನು ಹೊರಡ್ತೇವೆ. ಇದನ್ನು ಮಾಡಬೇಕಾಗಿದೆ. ಅದಕ್ಕೆ ಇವತ್ತು ಆರ್ಥಿಕ ನೀತಿಯ ಆಧಾರದ ಮೇಲೆ ನಮ್ಮ ಭಾರತದ ಮೇಲೆ ಒಂದು ರೀತಿಯ ಆಕ್ರಮಣ ನಡೀತಾ ಇದೆ. ಅದನ್ನು ಕೇವಲ ಸರ್ಕಾರ ಮಾತ್ರ ತಡೆಯಲಿಕ್ಕೆ ಸಾಧ್ಯ ಆಗುತ್ತದಲ್ಲ, ನಾವೆಲ್ಲರೂ ಸರ್ಕಾರದ ಜೊತೆಗೆ ಕೈಗೂಡಿಸಬೇಕು. ನಾವು ನಮ್ಮ ಆರ್ಥಿಕ ನೀತಿ ಹೇಗಿರಬೇಕು, ಸಾಮಾಜಿಕ ನೀತಿ ಹೇಗಿರಬೇಕು ಅದೆಲ್ಲ ಸಂವಿಧಾನದಲ್ಲಿ ಇದೆ. ಈಗ ಸ್ವಲ್ಪ ಅಧ್ಯಯನ ಮಾಡೋದಕ್ಕೋಸ್ಕರ ಹೀಗಾಗಿ ನಾವು ಈ ಇವತ್ತಿನ ಒಂದು ನೋಡಿ ವೆನೆಜುವೆಲಾ ಹೇಳ್ತಾರೆ. ವೆನೆಜುವೆಲಾ ಯಾಕೆ ಕುಸಿದಿತ್ತು? ಸರಿಯಾದ ಆರ್ಥಿಕ ನೀತಿ ಇಲ್ಲದ ಪರಿಣಾಮ, ಬೇಕಾಬಿಟ್ಟಿ ಅಸಂಡಾಳ ಆರ್ಥಿಕ ನೀತಿ ಅಲ್ಲಿ ತಂದ ಪರಿಣಾಮ ಇವತ್ತು ವೆನೆಜುವೆಲಾ ಒಂದು ದಲಿತ ದೇಶ ಆಗಿದೆ, ವಿಕಾರ ದೇಶ ಆಗಿದೆ. ಹೀಗಾಗಿ ನಾವು ಭಾರತೀಯ ಪ್ರಜೆಗಳು ಸದಾ ಕಾಲ ಜಾಗೃತರಾಗಿರಬೇಕಾದ ಅವಶ್ಯಕತೆ ಇದೆ. ಎಲ್ಲೋ ಮೇಲೆ ನಮ್ಮ ಪ್ರಧಾನಮಂತ್ರಿಗಳು, ಮಾನನೀಯ ಪ್ರಧಾನಮಂತ್ರಿಗಳು, ಮಾನನೀಯ ಮುಖ್ಯಮಂತ್ರಿಗಳು ಒಂದು ಆರ್ಥಿಕ ನೀತಿ ತಗೊಳ್ತಾರೆ. ಅದಕ್ಕೆ ಮತ್ತು ನಮಗೆ ಸಂಬಂಧ ಇಲ್ಲ ಅಂತ ಆಗಿಲ್ಲ. ನಾವು ಪ್ರಜೆಗಳು ಸಂವಿಧಾನ ಆಳಿಸಿಕೊಂಡಿದ್ದೇವೆ, ನಾವು ಅಂಗೀಕರಿಸಿಕೊಂಡಿದ್ದೇವೆ. ಹಾಗಾಗಿ ಅರ್ಥ ಏನು? ನಾವು ಸಹಿತ ಈ ಸಕ್ರಿಯರಾಗಿ ಸರಿ ಆಡಳಿತ ಭಾಗವಹಿಸಬೇಕು. ನಾವು ನಮ್ಮ ದೇಶದ ಸಾಮಾಜಿಕ ನೀತಿ, ಆರ್ಥಿಕ ನೀತಿ ಹೇಗಿರಬೇಕು? ಬೇರೆ ದೇಶಗಳು ನಮ್ಮ ಮೇಲೆ ಆಕ್ರಮಣ ಮಾಡಬಾರದು, ಮಾಡಿ ನಾವು ಹೇಗಂತ ಎದುರಿಸ್ತೀವಿ ಅನ್ನೋ ಮನೋಭಾವ ನಮ್ಮಲ್ಲಿ ಇರಬೇಕು. ಹೀಗಾಗಿ ಇವತ್ತು ಆರ್ಥಿಕ ಯುದ್ಧ ಆಗ್ತಾ ಇದೆ. ಈಗ ಆರ್ಥಿಕ ಯುದ್ಧ ಅದರಲ್ಲಿ ನಾವು ಪಾಲ್ಗೊಳ್ಬೇಕು. ನಾವು ಸೈನಿಕರಾಗಬೇಕಾಗಿರೋದು ಹೇಗೆ ನಮ್ಮ ಸ್ವದೇಶಿ ವಸ್ತುಗಳನ್ನು ಮಾತ್ರ ಬಳಕೆ ಮಾಡೋದ್ರ ಮೂಲಕ ನಾವೇನ್ ಮಾಡ್ತಿದೀವಿ? ಇವತ್ತು ಯೋಜನಾಗ ಅಮೆರಿಕನ್ ಪಿಜ್ಜಾ, ಬರ್ಗರ್, ಸಬ್ವೆ, ಇನ್ಯಾವುದೋ ಕಾಲ್ಗೇಟ್, ಏನು ಜನನಿತ್ಯದ ವಸ್ತುಗಳಿಗೆ ನಾವು ಅಮೆರಿಕನ್ ಬರಬೇಕು, ಬೇರೆ ದೇಶಗಳು ಬರಬೇಕು. ನಮಗೆ ಯಾಕೆ ನಮ್ಮ ದೇಶದಲ್ಲಿ ಏನು ಉದ್ಯೋಗಸ್ಥರು, ವಿಜ್ಞಾನಿಗಳು, ಇಂಜಿನಿಯರ್ಸ್, ಡಾಕ್ಟರ್ಸ್ ಇಲ್ವಾ? ಹೀಗಾಗಿ ಸ್ಥಳೀಯ ಉತ್ಪನ್ನಗಳನ್ನು ಮಾತ್ರ ಖರೀದಿ ಮಾಡಬೇಕು. ನಾವು ಸ್ವದೇಶಿ ಆರ್ಥಿಕ ನೀತಿಯನ್ನು ಬಳಸಿ ಅವಾಗ ಮಾತ್ರ ಸಂವಿಧಾನದಲ್ಲಿರ್ತಕ್ಕಂಥ ಸಾರ್ವಭೌಮತೆಯನ್ನು ಕಾಪಾಡಲು ಸಾಧ್ಯ ಆಗುತ್ತೆ. ಇದು ಇವತ್ತಿನ ನನ್ನ ಚಿಂತನೆ. ಹೀಗಾಗಿ ಭಾರತೀಯ ಸಂವಿಧಾನದ ಮೌಲ್ಯಗಳನ್ನು ನಮ್ಮ ಜೀವನ ಮೌಲ್ಯಗಳನ್ನಾಗಿ ಮಾಡಿಕೊಂಡು ಭಾರತವನ್ನು ಮುಂದಿನ ಪೀಳಿಗೆಗೆ ಎಲ್ಲವಾದರೆ ಮುಂದಿನ ಪೀಳಿಗೆ ನಮ್ಮನ್ನು ಕ್ಷಮಿಸೋದಿಲ್ಲ. ಇದರ ಚಿಂತನೆ ಮಾಡಿ ಮುಂದುವರಿಯಿರಿ. ಎಲ್ಲರೂ ಸಂಘಟಿತರಾಗಿ ಕೆಲಸ ಮಾಡೋಣ ಅಂತ
ಅಂತ ಸಂವಿಧಾನದಲ್ಲಿ ಹೇಳಿದ್ದಾರೆ. ತ್ಯಾಗ ಮತ್ತು ಸೇವೆ ಅಂತೇಳಿ ಅದನ್ನು ನಮ್ಮ ಕನಸುಗಳಲ್ಲಿ ಅಳವಡಿಸಿಕೊಳ್ಳುತ್ತಾ ನಮ್ಮ ಸಮಾಜವನ್ನು, ರಾಷ್ಟ್ರವನ್ನ ಬಲಿಷ್ಠವಾಗಿ ಕಟ್ಟಿ ಮುಂದೆ ವಿಶ್ವಗುರು ಭಾರತ, ಜಗತ್ತಿನಲ್ಲಿ ಭಾರತ ಅಂತ ಮಾಡುವಂಥ ಕೃತಜ್ಞತೆ ನಮ್ಮ ಎಲ್ಲರ ಮೇಲೆ ಆ ದಿಶೆಯಲ್ಲಿ ಪ್ರಯತ್ನ ಮಾಡೋಣ, ಕೆಲಸ ಮಾಡೋಣ, ಸಾಧಿಸೋಣ ಅಂತ ಹೇಳ್ತಾ ಮತ್ತೊಂದು ಸಾರಿ 72ನೇ ವರ್ಷದ ಕನ್ನಡ ಶುಭಾಶಯ ತಿಳಿಸುತ್ತಾ ನಮ್ಮ ವಿರಾಮ. ನಮಸ್ಕಾರ.